ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ನಿಮ್ಮದೇ ಚಾನಲ್ಗೆ. ನಾನು ರಾಜೇಶ್ ಚಕ್ರವರ್ತಿ. ಇವತ್ತು ನಾನು HMT ಲೇಔಟ್ ಪಾರ್ಕ್ ಹತ್ರ ಹೋಗೋಣ ಅನ್ಕೊಂಡಿದ್ದೀನಿ. ಎಲ್ರು ಬನ್ನಿ ಹೋಗೋಣ. ಮತ್ತೆ ಇದು ನನ್ನ ಫಸ್ಟ್ ವ್ಲಾಗ್. ಇದು ನನ್ನ ಬೈಕ್. ಬನ್ನಿ ನಾನು ನಿಮ್ಗೆ ನನ್ನ ಬೈಕ್ ನ ತೋರಿಸ್ತೀನಿ. ಈ ಬೈಕ್ ಓಡಿಸ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಾನು ಇದನ್ನ ಇಷ್ಟಪಟ್ಟು ತಗೊಂಡಿದ್ದೀನಿ, ಕಷ್ಟಪಟ್ಟು ತಗೊಂಡಿದ್ದಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಹಾಯ್ ವಿನಿ ಮತ್ತೆ ಮೇಘ ಸಿಕ್ಕಿದ್ರು. ವಿನಿ ಮತ್ತೆ ಮೇಘ ನಮ್ಮ ಪಕ್ಕದ ಮನೆಯವರು. ತುಂಬಾ ಖುಷಿಯಿಂದ ಇರ್ತಾರೆ ನಮ್ಮ ಜೊತೆ. ಹಾಯ್ ಹೇಳಿ. ಆಲ್ ದ ಬೆಸ್ಟ್, ಕಾಂಗ್ರೆಸ್. ಥ್ಯಾಂಕ್ ಯು. ಏನಾದರೂ ಹೇಳೋದಿದ್ರೆ ನಮ್ಮ ಚಾನಲ್ನ ಇಷ್ಟು ದಿವಸ ನೋಡಿದ್ರಲ್ಲ, ಹೇಗೆ ಅನಿಸ್ತು? ಬರೀ ಇಂಥದೆಯಾ? ಚಾನಲ್ ಸೂಪರ್ ಆಗಿದೆ, ಭಯಾನಕವಾಗಿ. ಇನ್ನೊಂದು ಸ್ವಲ್ಪ ಕನ್ನಡ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನು ತುಂಬ ಬೆಳೀರಿ, ನಮ್ಮ ಸಪೋರ್ಟ್ ಕೂಡ ನಿಮಗೆ. ನೀವು ಚೆನ್ನಾಗಿ ಬೆಳೀರಿ ನಾವು ಹೇಳ್ತೀವಿ. ನಾವು ಹೇಳ್ಕೊಂಡು ಮೇಘ ಮತ್ತೆ ವಿನಿ ಜೊತೆ ಮಾತಾಡಿ ಖುಷಿ ಆಯ್ತು. ಮೇಘನ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಬೈಕ್ಗೆ ಕ್ಯಾಮ್ರಾ ಅಟ್ಯಾಚ್ ಮಾಡೋಣ ಅನ್ಕೊಂಡೆ, ಬಟ್ ಯಾಕೋ ಸೆಟ್ ಆಗಲಿಲ್ಲ. ತೆಗೆದ್ಬಿಟ್ಟು ಡೈರೆಕ್ಟ್ ನಾನು ಕ್ಯಾಮ್ರಾನ ಪಾರ್ಕ್ ಹತ್ರನೇ ಆನ್ ಮಾಡಿದೆ. ಇವತ್ತು ನಾನು ಬಂದಿರೋದು ಯಾವುದೋ ಫಾರಿನ್ ಲೊಕೇಶನ್ಗಲ್ಲ, ಮಾಲ್ಡೀವ್ಸ್ಗಲ್ಲ, ಮತ್ತೆ ಸ್ವಿಟ್ಜರ್ಲ್ಯಾಂಡ್ಗೂ ಅಲ್ಲ, ನಮ್ಮದೇ HMT ಲೇಔಟ್ ಪಾರ್ಕ್ಗೆ. ಪಾರ್ಕ್ ಅಂದ್ರೆ ನನಗೆ ಎಮೋಷನಲ್ ರಿಕವರ್ ಸೆಂಟರ್ ಅಂತ ಅನ್ಸುತ್ತೆ. ನೀವು ಕೂಡ ಈ ಕಡೆ ಬನ್ನಿ, ನಿಮಗೂ ಕೂಡ ಇದೇ ರೀತಿ ಅನ್ಸುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ತಲೆ ಈ ತರ ತಲೆಗೆ ಏಟ್ ಬಿದ್ದಾನೆ ನಂಗೆ ಅನ್ಸುತ್ತೆ ನಾನು ಹೈಟ್ ಇದೀನಿ ಅಂತ ಹೇಳ್ಬಿಟ್ಟು. ಅಲ್ಲೇವ್ರು ನನಗೆ ಅನ್ಸಲ್ಲ. ಮನೆಯಿಂದ ಹೊರಡ್ಬೇಕಾದ್ರೆ ಅಕ್ಕ ಕೇಳಿದ್ರು, ಏನಿವತ್ತು ಇಷ್ಟೊಂದು ಸೀರಿಯಸ್ ಆಗಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು. ನಾನೇನ್ ಹೇಳಿದೆ ಅಕ್ಕನಿಗೆ ಅಂದ್ರೆ, ಅಕ್ಕ ಜೀವನ ಅಂದ್ರೆ ಏನು ಅಂತ ತಿಳ್ಕೊಳಕ್ ಪಾರ್ಕಿಗೆ ಹೋಗ್ತೀನಿ ಅಂತ ಹೇಳಿದೆ. ಎಂತ ವೆದರ್, ಏನ್ ಎಲೆಗಳು, ಹಚ್ಚ ಹಸಿರು ಎಲೆ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರೆ ತುಂಬಾ ಖುಷಿ ಆಯ್ತು. ಯಾವುದೇ ವೈಲೆನ್ಸ್ ಇಲ್ಲ, ಯಾವುದೇ ಪೊಲ್ಯೂಷನ್ ಇಲ್ಲ. ಓಕೆ, ಹಾಗೆ ಸ್ವಲ್ಪ ಮುಂದೆ ಹೋದೆ ನಾನು. ಒಂದು ಅಂಕಲ್ಗೆ ಕುಂತಿದ್ರು, ನನ್ನ ಕಡೆ ನೋಡ್ತಿದ್ರು. ಸೈಬರ್ ಕ್ರೈಮರ್ ಅಲ್ಲ ಸಾರ್, ಇದು ಪಾರ್ಕ್ ಹೊಸದಾಗ ಆಗಿದೆಯಲ್ಲ, ಜನಗಳಿಗೆಲ್ಲ ಹೇಳಕ್ಕೆ. ಯೂಟ್ಯೂಬ್ ಅಂಕಲ್ ಗ್ಯಾಂಗ್ ನನ್ನ ಸೈಬರ್ ಕ್ರೈಮ್ನವ್ರು ಅನ್ಕೋಬಿಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಅಂಕಲ್ಸ್ಗಳು ಬರ್ತಾರೆ, ದೇಹಕ್ಕೆ ವ್ಯಾಯಾಮ ಬೇಕು ಅಂತ, ನಡಿಬೇಕು ಅಂತ ಬರಲ್ಲ. ಅವರು ಇವತ್ತಿನ ರಾಜಕೀಯ, ನಾಳೆಯ ಮಾರುಕಟ್ಟೆ ಮತ್ತೆ ಹಿಂದಿನ ಶೌರ್ಯದ ಕಥೆಗಳನ್ನ ಹೇಳ್ಕೊಳಕ್ ಬರ್ತಾರೆ. ಹಾಗೆ ಅಲ್ಲಿ ಅತ್ತೆ ಮಂದ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಲ್ಲಿ ಗಾಸಿಪ್ಗಳ ಮಾತುಗಳು ಜಾಸ್ತಿ ನಡೀತಿರುತ್ತೆ. ಹಾಗೆ ಆ ಹುಡುಗ ನಿನ್ನೆ ರಾತ್ರಿ ತುಂಬಾ ತಡವಾಗಿ ಬಂದ, ಮತ್ತೆ ಆ ಹುಡುಗಿ ಯಾವಾಗ ನೋಡಿದ್ರು ಮೊಬೈಲ್ ನೋಡ್ಕೊಂಡಿರುತ್ತೆ. ಬರೀ ಇದೇ ಮಾತುಗಳು ನಡೀತಿರುತ್ತೆ ಅವ್ರ. ಹಾಗೆ ಮುಂದೆ ಬರ್ತಾ ಈ ಪಾರ್ಕ್ ಅಲ್ಲಿ ಒಂದು ಡಸ್ಟ್ಬಿನ್ ನೋಡಿದೆ, ತುಂಬಾ ಖುಷಿ ಆಯ್ತು ಡಸ್ಟ್ಬಿನ್ ನೋಡಿ. ಎಲ್ಲ ಡಸ್ಟ್ಬಿನ್ ಯೂಸ್ ಮಾಡಿ ದಯವಿಟ್ಟು. ಪಾರ್ಕ್ ಅಂದ್ರೆ ಫ್ರೆಂಡ್ಸ್, ಕಪಲ್ಸ್ ಎಲ್ಲ ಕಾಮನ್. ನಾನು ಸಿಂಗಲ್ ಆಗಿ ಸೈಡ್ ನಲ್ಲಿ ನಿಂತು ಕಪಲ್ಸ್ ನ ಗ್ಯಾಪ್ ಮೆಜರ್ ಮಾಡ್ತಾ ಇದ್ದೆ. ಪಾರ್ಕ್ ನಲ್ಲಿ ಸಮ್ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ. ಹ್ಯಾಪಿ ಕಪಲ್ಸ್, ಓವರ್ ಥಿಂಕಿಂಗ್ ಕಿಡ್ಸ್ ಅಂಡ್ ಓವರ್ ಎನರ್ಜೆಟಿಕ್ ಕಿಡ್ಸ್, ಮತ್ತೆ ನಂತರದವರು ಕನ್ಫ್ಯೂಸ್ ಆಗಿರೋ ಫಿಲಾಸಫರ್. ಪಾರ್ಕ್ ಚೆನ್ನಾಗಿದೆ ಅಂದ್ರ? ಪಾರ್ಕ್ ಚೆನ್ನಾಗಿತ್ತಾ? ಆಟ ಆಡಿದ್ರ? ನಾನು ಅಲ್ಲೇ ನಿಂತು ಯೋಚನೆ ಮಾಡಿದೆ, ನಾವು ಒಮ್ಮೆ ಬಿದ್ರೆ 3 ದಿನ ಇಮೋಷನಲ್ ಡ್ಯಾಮೇಜ್, 7 ದಿನ ವಾಟ್ಸಪ್ ಸ್ಟೇಟಸ್, 14 ದಿನ ಸೆಲ್ಫ್ ಡೌಟ್. ಮಕ್ಕಳು ಟೀಚ್ ಮಾಡ್ತಾರೆ ಸ್ನೇಹಿತರೆ, ಬಿದ್ದರು ನಗ್ಬೇಕು ಅಂತ. ಆದ್ರೆ ಅಡಲ್ಟ್ಸ್ ಟೆಸ್ಟ್ತಾರೆ, ಬಿದ್ರೆ ರೀಸನ್ ಹುಡುಕ್ಬೇಕು ಅಂತ. ವಾವ್, ಸ್ವಲ್ಪ ಸೂಪರ್ ನೈಸ್ ಅಲ್ಲ? ಲೈಫ್ ಅಲ್ವಾ ಫ್ರೆಂಡ್ಸ್. ಸ್ಕೂಲ್ನಲ್ಲಿ ಬೆಲ್ಗೆ ವೇಟ್, ಕಾಲೇಜ್ನಲ್ಲಿ ರಿಸಲ್ಟ್ಗೆ ವೇಟ್, ಆಫೀಸ್ನಲ್ಲಿ ಸ್ಯಾಲ್ರಿಗೆ ವೇಟ್, ಲವ್ನಲ್ಲಿ ರಿಪ್ಲೈಗೆ ವೇಟ್. ಈ ಪಾರ್ಕ್ನಲ್ಲಿ ಓನ್ಲಿ ಪೀಸ್, ನೋ ವೇಟಿಂಗ್. ಅಯ್ಯೋ, ಇಲ್ಲಿ ಜೀವನ ಎಷ್ಟು ಸುಲಭವಾಗಿರುತ್ತಂದ್ರೆ ನಮಗೆ ನೋಡಿದ್ರೆ ಹೊಟ್ಟೆ ಕಿಚ್ಚಿ ಬರುತ್ತೆ. ಬಿದ್ದರು ನಗು, ಎದುರು ನಗು, ಮಣ್ಣು ತಿಂದರೂ ಪರವಾಗಿಲ್ಲ ಅನ್ನೋ ಆ ಮಣ್ಣಲ್ಲಿ ಆಟ. ಅಲ್ಲಿ ಬಂದಿರೋ ಮಕ್ಕಳಿಗೆ ಒಬ್ರಿಗೊಬ್ರು ಯಾರಂತ ಪರಿಚಯ ಇರಲ್ಲ. ಆದ್ರೆ ಅಲ್ಲಿ ಬಂದ್ಮೇಲೆ ಎಲ್ಲರೂ ಅಣ್ಣ ತಮ್ಮಂತರ ತರ, ಫ್ರೆಂಡ್ಸ್ ತರ ಆಟ ಆಡ್ತಿರ್ತಾರೆ. ಅದೇ ತರ ನೀವು ಭೇಟಿ ನೀಡಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ ನಾನು. ನಮ್ಮ ಫೋನ್ನ ಸೈಲೆಂಟ್ ಮಾಡಿದ್ರೆ ಮೈಂಡ್ ಲೌಡ್ ಆಗಿರುತ್ತೆ.
ಇಲ್ಲಿ ಬಂದ್ರೆ ಪ್ರಾಬ್ಲಮ್ ಸೈಜ್ ರಿಡ್ಯೂಸ್ ಆಗುತ್ತೆ ಬಟ್ ಪೀಸ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಇವತ್ತು HMT ಲೇಔಟ್ ಪಾರ್ಕ್ ನಲ್ಲಿ ನನಗೆ ಹೇಳಿದ್ದು ಇದೆ, ಲೈಫ್ ಹೆವಿ ಆಗಿದ್ರೆ ಮೈಂಡ್ ಲೈಟ್ ಮಾಡ್ಕೋ. ಫೈನಲಿ ಎಕ್ಸಿಟ್ ಟೈಮ್ ಫ್ರೆಂಡ್ಸ್, ನಾನು ಈ ಪಾರ್ಕ್ಗೆ ಬಾಯ್ ಹೇಳ್ತಿದ್ದೀನಿ. ಪಾರ್ಕ್ ರಿಪ್ಲೈ ಮಾಡ್ತಾ ನನಗೆ ಏನಂತಿದೆ ಅಂದ್ರೆ ಟೆನ್ಷನ್ ಜಾಸ್ತಿ ಆದಾಗ ಮತ್ತೆ ಬಾ ರಾಜೇಶ್ ಅಂತ ಹೇಳ್ತಿದೆ. ನಿಮ್ ಲೈಫ್ ನಲ್ಲಿ ಬರೀ AC ಫ್ಯಾನ್ ಮಧ್ಯೆನೇ ಇರಬೇಡಿ, ಕೆಲವೊಂದ್ಸತಿ ಕೆಲವೊಂದು ಸ್ಥಳಗಳನ್ನ ಭೇಟಿ ನೀಡಿ, ಪ್ರಶಾಂತವಾಗಿರಿ. ಪಾರ್ಕ್ಗೆ ಹೋಗಿ ಫ್ರೀ ಎಂಟ್ರಿ, ನೋ ಪಾಸ್ವರ್ಡ್, ನೋ ಫೀಸ್, ಏನು ಇರಲ್ಲ. ಇವತ್ತಿನ ವ್ಲಾಗ್ಗೆ ಇದು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಗ್ತಾ ಇರಿ. ಹ್ಯಾಪಿನೆಸ್ ಯಾವಾಗಲೂ ಇರಲಿ ನಿಮ್ಮ ಹತ್ರ ಅಂತ ಹೇಳ್ತಿದ್ದೀನಿ ಅಷ್ಟೇ.